SLNP ವಿದ್ಯಾಲಯ ಪಾಣೆಮಂಗಳೂರಲ್ಲಿದ್ದೀರಾ? ಭಗವತಿ ಬನ್ನಿ. ಎಸ್ ಈ ಕೂಟದ ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಳಿಗೆ ಪ್ರಥಮ ತಂಡ ಒಳ ಬರ್ತಾ ಇದೆ. ಗಟ್ಟಿಯ ಚಪ್ಪಾಳೆಯ ಮುಖೇನವಾಗಿ ಕಬಡ್ಡಿಯ ರಣರಂಗದಲ್ಲಿ ರಣವಿಕ್ರಮರಂತೆ ಮೆರುಗು ಹಾಕುವಂತಹ ಕಬಡ್ಡಿಯ ಧೀಮಂತ ತಾರೆಗಳಿಗೆ ಕಳೆದ ವಾರದಲ್ಲಿ ಭಗವತಿಯಲ್ಲಿ ಕೂಡ ಹೈಸ್ಕೂಲ್ ವಿಭಾಗದ ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜಿಸಿ ಚಾಂಪಿಯನ್ ಪಟ್ಟವನ್ನು ಹೊರಹೊಮ್ಮಿದಂತಹ ಆತಿಥ್ಯ ಭಗವತಿಯ ತಂಡ ಭಗವತಿ ಸಂಕೋಲಿಗೆ ಎದುರಾಳಿ ತಂಡ ಬರಬೇಕಾಗಿದೆ. ಭಗವತಿ ಸಂಕೋಲಿಗೆ ಟಕ್ಕರಿಡುವಂತಹ ಅದ್ವಿತೀಯ ಎದುರಾಳಿ ತಂಡ ಮಂಗಳೂರಿನ ಪ್ರಸಿದ್ಧಿ ಪಡೆದಂತಹ ಎದುರಾಳಿ ತಂಡ ಬರ್ತಾ ಇದೆ. TSLNP ವಿದ್ಯಾಲಯ ಪಾಣೆಮಂಗಳೂರು. ಟೀಮ್ ಪಾಣೆಮಂಗಳೂರು. ಮಂಗಳೂರು ಭಗವತಿ ಮಂಗಳೂರು ಭಗವತಿ ಮಂಗಳೂರು ಭಗವತಿ ಮಂಗಳೂರು ಭಗವತಿ ಮಂಗಳೂರು ಭಗವತಿ 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 ಮಂಗಳೂರು 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 ಭಗವತಿ 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 ಮಂಗಳೂರು ಭಗವತಿ. ಇದು ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಭಗವತಿ ವರ್ಸಸ್ ಪಾಣೆಮಂಗಳೂರು. ಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದಾವೆ. ಪಾಣೆಮಂಗಳೂರು ತಂಡದ ವಿರುದ್ಧವಾಗಿ ಭಗವತಿ ತಂಡಗಳ ಮಧ್ಯೆ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಯಾರಾಗಿರಬೇಕು. ಶಾಂತಿನಿಕೇತನ ಉಡುಪಿ ತಂಡದ ವಿರುದ್ಧವಾಗಿ ಹಾವೇರಿ ತಂಡಗಳು ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ. ಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಉಪಾಂತ್ಯ ಪಂದ್ಯಕೂಟಕ್ಕೆ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಗವತಿ ತಂಡದ ವಿರುದ್ಧವಾಗಿ ಪಾಣೆಮಂಗಳೂರು ತಂಡಗಳು ಪ್ರಸ್ತುತ ಒಳಭಾಗದಲ್ಲಿರುವಂತೆ ಆರಂಭದ ಯಶಸ್ವಿಯ ನಿಲುವುಗಳೊಂದಿಗೆ ಮುಂದುವರಿಸಿಕೊಳ್ಳುವ ಧಾವಂತದ ಮಧ್ಯ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ಯಶಸ್ವಿಯ ಆಧಾರದಲ್ಲಿದೆ. ಬೋನಸ್ 2-2 ಸಮಬಲದ ಹೋರಾಟದಲ್ಲಿದೆ ಪ್ರಸ್ತುತ ಪಂದ್ಯ. ಒಂದು ಕಡೆಯಲ್ಲಿ ಟೀಮ್ ಭಗವತಿ ತಂಡದ ವಿರುದ್ಧವಾಗಿ ಮತ್ತೊಂದು ಕಡೆಯಲ್ಲಿ ಪಾಣೆಮಂಗಳೂರು. ಇದು ಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿರುವಂತೆ ನೋಡಿ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಯಾರಾಗಿರಬೇಕು. ಶಾಂತಿನಿಕೇತನ ಉಡುಪಿ ತಂಡದ ವಿರುದ್ಧವಾಗಿ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆ ಹಾವೇರಿ ತಂಡಗಳು ಸಜ್ಜಾಗಿರಬೇಕು.
ಯಶಸ್ವಿಯ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ನಿಲುವುಗಳಲ್ಲಿ ಅಗೈನ್ ಬೋನಸ್ 3-3 ಸಮಬಲದ ಹೋರಾಟದಲ್ಲಿದೆ. 5 ಡಿಫೆನ್ಸ್ಗಳು, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದ ದಾಳಿಗಳು ನಿರಂತರವಾಗಿ ಪಾನೆ ಮಂಗಳೂರು ತಂಡದ ಪರವಾಗಿ ಏಕಾಂಗಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಸೆಲ್ಪೌಟ್ ಮುಖೇನವಾಗಿ ಪ್ರಮುಖ ಆಟಗಾರ್ತಿಯ ಹೊರಾಂಗಣ ಪ್ರವೇಶಗೊಂಡಿದೆ. ಆಹಾ, ಅವಳ್ಳಿ ಅಂಕಗಳ ಜೋಡಣೆಗೊಳ್ಳುತ್ತಾ ಇದೆ ಭಗವತಿ. ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದರೂ ಕೂಡ ಪ್ರಸ್ತುತ ಮುನ್ನಡೆಯನ್ನು ದಾಖಲಿಸಿಕೊಂಡಿದೆ. ಅಂಕ ಗಳಿಕೆಯಲ್ಲಿ 6-3 ಆಧಾರದಲ್ಲಿ ಮುನ್ನಡೆಯಲಿದೆ. 6-3. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಪ್ರಬಲ ಹಿಡಿತವನ್ನು ಸಾಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಗವತಿ ಅದ್ಭುತ ಡಿಫೆನ್ಸ್ಗಳನ್ನು ಮುಂದುವರಿಸಿಕೊಳ್ಳುತ್ತಾ ಬ್ಯಾಕ್ ಹೋಲ್ಡ್ ಪ್ರಯತ್ನ. ಆಹಾ, ಅವಳ್ಳಿ ಅಂಕಗಳ ಜೋಡಣೆ 6-5 ಪ್ರಸ್ತುತ ಪಂದ್ಯ 6-5. 1 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ. ಬೋನಸ್ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಗವತಿ 6 ಜನ ಡಿಫೆನ್ಸ್ಗಳು ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಕಬಡ್ಡಿಯ ನಿಖರತೆಯ ಪರಿಪೂರ್ಣತೆಯನ್ನು ಅರಿತುಕೊಂಡಂತಹ ಆಟಗಾರ್ತಿಯರ ಮಧ್ಯೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದಾವೆ. ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಪ್ರಯತ್ನಗಳನ್ನು ಯಶಸ್ವಿಯಾಗಿಸಿಕೊಂಡ ಆತ್ಮವಿಶ್ವಾಸದಲ್ಲಿ ಬೋನಸ್ ಫಸ್ಟ್ ಪಾಯಿಂಟ್. ಮತ್ತೆ ಅವಳಿ ಅಂಕಗಳ ಜೋಡಣೆ 5-8 ಪ್ರಸ್ತುತ ಪಂದ್ಯ 5-8. ಆಹಾ, ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಭಗವತಿ ಮತ್ತೆ ಮುಂದುವರಿಸಿಕೊಳ್ಳುತ್ತಾ 9-5 ಮುನ್ನಡೆಯಲಿದೆ ಭಗವತಿ 9-5. ನೋಡಿ, ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ, 4 ಡಿಫೆನ್ಸ್ಗಳು ಒಳಭಾಗದಲ್ಲಿರುವಂತ ಮುಂದಿನ ಸ್ಪರ್ಧೆಗೆ ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಸಜ್ಜಾಗಿರಬೇಕು. ಆ ನಂತರದ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ವಿಸಿ ಪುತ್ತೂರು, ಅದೇ ರೀತಿ ರಾಮಕೃಷ್ಣ ವಿದ್ಯಾಲಯ, ರಿಬ್ಬನ್ಪೇಟೆ ತಂಡಗಳು ಸಜ್ಜಾಗಿರಬೇಕು. ಹತ್ತು 5 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ 5 ಅಂಕಗಳು ಮುನ್ನಡೆಯಲಿದೆ ಭಗವತಿ. ಉಜಿರೆ ಕಬಡ್ಡಿ ಉತ್ಸವದ ಮೊದಲ ದಿನದ ಬಾಲಕಿಯರ ವಿಭಾಗದ ಕ್ವಾರ್ಟರ್ ಫೈನಲ್ ಹಂತದಲ್ಲಿದ್ದಾವೆ. ಬಾಲಕಿಯರ ಪಂದ್ಯಗಳು ಮುಕ್ತಾಯವಾದಂತಹ ತರುವಾಯ ಪ್ರಸ್ತುತ ಒಳಭಾಗದಲ್ಲಿ ಬಾಲಕರ ಪ್ರೌಢಶಾಲಾ ವಿಭಾಗದ ಪಂದ್ಯಗಳು ಮುಂದುವರಿಸಿಕೊಳ್ಳಲಿದೆ. ನಿರಂತರವಾಗಿ ಅಂಕವನ್ನು ಗಳಿಸಿಕೊಂಡಂತೆ ಭಗವತಿ ಯಶಸ್ವಿ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ
5-11 ಆಧಾರದಲ್ಲಿ ಪ್ರಬಲ ನಡೆಯಲಿದೆ. ಸಮಯದ ಪರಿಪೂರ್ಣತೆಯನ್ನು ಅರಿತುಕೊಂಡಂತಹ ನಿಲುವುಗಳಲ್ಲಿ ಶಿಕ್ಷಣದ ಜೊತೆಗೆ ಕಬಡ್ಡಿಯ ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುತ್ತಾ ಇದೆ. ವಿಜಯ್ ಗೌಡ ಅತ್ತಾಜಿ ಸಾರಥ್ಯದಲ್ಲಿ ಉಜಿರೆಯ ಪ್ರದೇಶದಲ್ಲಿ ರಾಜ್ಯದ ನಾನಾರು ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಟ್ಟಿದೆ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿಯಲಿದೆ. ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದಲ್ಲಿರುವಂಥ ಪ್ರಸ್ತುತ 7 ಜನ ಡಿಫೆನ್ಸ್ಗಳು ಬೋನಸ್ ಅವಕಾಶಗಳು ತೆರೆದಿರುವಂತಹ ನಿಲುವುಗಳಲ್ಲಿ ಆಹಾ ರೋಲಿಂಗ್ ಎಸ್ಕೇಪ್ ಮುಖೇನವಾಗಿ ಅಂಕ ಸಂಪಾದನೆಯೊಂದಿಗೆ ಮತ್ತೆ ಜೀವಂತವಾಗಿದೆ ಪಾನೆಮಂಗಳೂರು. ಮೂವರು ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿರಂತರ ದಾಳಿಯ ಮುಖೇನವಾಗಿ ಭಗವತಿ ತಂಡಕ್ಕೆ ಆಶ್ರಯನ ಒದಗಿಸಿಕೊಡಬಲ್ಲ ಆಟಗಾರ್ತಿ ಹದಿಮೂರು 6ರಲ್ಲಿ ಪ್ರಸ್ತುತ ಪಂದ್ಯ 13-6. ನೋಡಿ, ಮುಂದಿನ ಸ್ಪರ್ಧೆಗೆ ವಿಸಿ ಪುತ್ತೂರು ಅದೇ ರೀತಿ ರಾಮಕೃಷ್ಣ ವಿದ್ಯಾಲಯ ರಿಬ್ಬನ್ಪೇಟೆ ತಂಡಗಳು ಸಜ್ಜಾಗಿರಬೇಕು. ರಿಬ್ಬನ್ಪೇಟೆ ಅದೇ ರೀತಿ ಪುತ್ತೂರು, ಅದಕ್ಕಿಂತ ಮೊದಲು ಶಾಂತಿನಿಕೇತನ ಉಡುಪಿ ಅದೇ ರೀತಿ ಹಾವೇರಿ ತಂಡಗಳು ಮುಂದಿನ ಸ್ಪರ್ಧೆಗೆ. ಆನಂತರ ವಿಸಿ ಪುತ್ತೂರು ಅದೇ ರೀತಿ ರಿಬ್ಬನ್ಪೇಟೆ, ಕೊನೆಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಮರ್ದಾಳ ಅದೇ ರೀತಿ ತುಮಕೂರು ತಂಡಗಳು ಸಜ್ಜಾಗಿರಬೇಕು. ಪ್ರಸ್ತುತ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದೇವೆ. ಪಾನೆಮಂಗಳೂರು ತಂಡದ ವಿರುದ್ಧವಾಗಿ ಭಗವತಿ ತಂಡಗಳ ಮಧ್ಯ ಹದಿನಾಲ್ಕು 7 14-7. ವಿರಾಮದ ನಂತರ ಮತ್ತೆ ಮುಂದೆ ಬೆರೆಸಿಕೊಂಡಂತಹ ನಿಲುವುಗಳಲ್ಲಿ ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದಲ್ಲಿದೆ ಪಾನೆಮಂಗಳೂರು. ಆಲ್ ಔಟಿನ ನಿರೀಕ್ಷೆಯಲ್ಲಿ ಭಗವತಿ ಆಲ್ ಔಟಿನ ಪೂರ್ಣಾಂಗ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. 17-7ರಲ್ಲಿ ಪ್ರಸ್ತುತ ಪಂದ್ಯ. 8-17ರಲ್ಲಿ ಪ್ರಸ್ತುತ ಪಂದ್ಯ. 17-8 ಇನ್ ಫೇವರ್ ಆಫ್ ಭಗವತಿ. ಒಂಬತ್ತು 17-9 ಮುಖೇನವಾಗಿ ಸ್ಪರ್ಧಾಗಣದಲ್ಲಿ ಮುನ್ನಡೆಯಲಿದೆ ಭಗವತಿ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಕಿಕ್ಗಳ ಪ್ರಯತ್ನಗಳೊಂದಿಗೆ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಬೋನಸ್ ಈ ಮುಖೇನ 18-9ರಲ್ಲಿ ಸ್ಪರ್ಧೆ. 9-18.
ಯಶಸ್ವಿ ಟ್ಯಾಕಲ್ಗಳೊಂದಿಗೆ ಮುಂದುವರಿಸಿಕೊಳ್ಳುವ ನಿಲುವುಗಳಲ್ಲಿ ವಿರಾಮದ ಅವಕಾಶವನ್ನು ಕಂಡುಕೊಂಡಿದೆ. ಮತ್ತೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಅವಳಿ ಅಂಕಗಳ ಜೋಡಣೆಯನ್ನು ಕಂಡುಕೊಂಡಿದೆ. ಸ್ಪರ್ಧೆಯ ನಿಲುವುಗಳಲ್ಲಿ ಭಗವತಿ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. 21-9 ಸ್ಪರ್ಧೆ 21-9. ನೋಡಿ, ಮುಂದಿನ ಸ್ಪರ್ಧೆಗೆ ತಯಾರಾಗಿರಬೇಕು. ಶಾಂತಿನಿಕೇತನ ಉಡುಪಿ ತಂಡದ ವಿರುದ್ಧವಾಗಿ ಹಾವೇರಿ ತಂಡಗಳು ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ. ಇದು ಮಧ್ಯಂತರ ವಿರಾಮದ ಅವಧಿಯಲ್ಲಿ ಸ್ಪರ್ಧೆ ಮೊದಲ ಅರ್ಧ ಮುಕ್ತಾಯವನ್ನು ಕಂಡುಕೊಂಡಿದೆ. ಫಸ್ಟ್ ಆಫ್ ಓವರ್ 21-10 21-10 ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 21-10. ನೋಡಿ, ಮುಂದಿನ ಸ್ಪರ್ಧೆಗೆ ಸಜ್ಜಾಗಿರಬೇಕು ಉಡುಪಿ ಅದೇ ರೀತಿ ಹಾವೇರಿ ತಂಡಗಳು. ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ, ಕೂಟದ ಮೂರನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ವಿಸಿ ಪುತ್ತೂರು ಅದೇ ರೀತಿ ರಿಬ್ಬನ್ ಪೇಟೆ ತಂಡಗಳು ಸಜ್ಜಾಗಿರಬೇಕು. ಕೂಟದ 4ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತುಮಕೂರು ತಂಡದ ವಿರುದ್ಧವಾಗಿ ಮರ್ದಾಳ ತಂಡಗಳು ಸಜ್ಜಾಗಿರಬೇಕು. ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ ಸ್ಪರ್ಧೆಯಲ್ಲಿ. 5 ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ಒಳಭಾಗದಲ್ಲಿರುವಂತೆ ಇಪ್ಪತ್ತ 10 ಮುಖೇನವಾಗಿ ಸ್ಪರ್ಧೆಯಲ್ಲಿ ಮುಂದುವರಿಸಿಕೊಳ್ಳುತ್ತಾ 21-10 ಇನ್ ಫೇವರ್ ಆಫ್ ಭಗವತಿ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದ ದಾಳಿಗಳು ಅಂಕಗಳಿಕೆಯೊಂದಿಗೆ ಮುನ್ನಡೆದಂತೆ ಬೋನಸ್ ಪ್ಲಸ್ ಪಾಯಿಂಟ್. ಅವಳಿ ಅಂಕಗಳ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ನಿರಂತರವಾಗಿ ಅಂಕಗಳಿಕೆಯ ಆಧಾರದಲ್ಲಿ ಮುನ್ನಡೆಯಲಿದೆ ಭಗವತಿ. ಹದಿಮೂರು 23 ಪ್ರಸ್ತುತ ಪಂದ್ಯ.
ಬರೋಬ್ಬರಿ 4 ಅಂಕಗಳ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ. 17-24 ಪ್ರಸ್ತುತ ಪಂದ್ಯ. ಬೋನಸ್ ಪ್ಲಸ್ ಪಾಯಿಂಟ್ ಮತ್ತೆ ಅವಳಿ ಅಂಕಗಳ ಜೋಡಣೆ 26-17 ಪ್ರಸ್ತುತ ಪಂದ್ಯ. 17-26 ಮುಖೇನವಾಗಿ ಅವಳಿ ಅಂಕಗಳ ಜೋಡಣೆ ಈ ಮುಖೇನ 19-26 ಸ್ಪರ್ಧೆ. 26-19 19-26 ಬೋನಸ್ ಪ್ಲಸ್ 2 ಪಾಯಿಂಟ್ಸ್. ಸೂಪರ್ ರೈಟ್. 3 ಅಂಕಗಳ ಜೋಡಣೆಯೊಂದಿಗೆ 29-19 ಪ್ರಸ್ತುತ ಪಂದ್ಯ. ಸೂಪರ್ ಟ್ಯಾಕಲ್ ಅವಳಿ ಅಂಕಗಳ ಜೋಡಣೆ. ಯಶಸ್ವಿಯ ನಿಲುವುಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಭಗವತಿ ಮುನ್ನಡೆಯಲ್ಲಿರುವಂತೆ ಮುಂದಿನ ಸ್ಪರ್ಧೆಗೆ ಸಜ್ಜಾಗಿರಬೇಕು ಉಡುಪಿ ಅದೇ ರೀತಿ ಹಾವೇರಿ ತಂಡಗಳು. ಲಾಸ್ಟ್ 5 minutes. ಕೊನೆಯ 5 ನಿಮಿಷಗಳು ಸ್ಪರ್ಧೆಯಲ್ಲಿ ಬಾಕಿ ಇರುವಂತೆ 31-20 ಸ್ಪರ್ಧೆ. ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವ ಮತ್ತು ಹನಿಲಪುಗಳಲ್ಲಿ ಭಗವತಿ ಮುನ್ನಡೆದಂತೆ ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಳ್ಳುತ್ತಾ ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಪ್ರಸ್ತುತ ಲಾಸ್ಟ್ 4 minutes ಕೊನೆಯ 4 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ. 3 ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಆನ್ ಆಗಿದೆ. 31-20 ಪಂದ್ಯ. 31-20 ಥರ್ಡ್ ರೈಟ್ ಡೂ ಆರ್ ಡೈ.
ಯಶಸ್ವಿ ದಾಳಿಗಳ ಮುಖೇನವಾಗಿ ಭಗವತಿ ತಂಡಕ್ಕೆ ನಿರಂತರವಾಗಿ ಆಸರೆಯನ್ನು ಕೊಡುತ್ತಾ ಇದ್ದಂತೆ 3 ಪಾಯಿಂಟ್ಸ್ ಮತ್ತೆ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ 34-20 ಪ್ರಸ್ತುತ ಪಂದ್ಯ. ಅಂಕವನ್ನು ಸಂಪಾದಿಸಲೇಬೇಕಾದಂತಹ ಒತ್ತಡದಲ್ಲಿ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಎಸ್ತಗಾರಗಿರಿ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಸಜ್ಜಾಗಿರಿ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ. ಇಬ್ಬರು ಡಿಫೆನ್ಸ್ಗಳು ಯಶಸ್ವಿಯ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಥರ್ಡ್ ರೈಟ್ 2 or die 35-21 ಸ್ಪರ್ಧೆ. ಬನ್ನಿ ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಬನ್ನಿ. ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಬಾಕಿ ಇದೆ. ಬನ್ನಿ ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಬನ್ನಿ. ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಸಜ್ಜಾಗಿರಬೇಕು. ಬನ್ನಿ ಪ್ರವೇಶ ದ್ವಾರದ ಬಳಿ ಬನ್ನಿ. ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು. is the last minutes. ಸೆಕೆಂಡ್ಸ್ಗಳ ಆಟದ ಲೆಕ್ಕಾಚಾರದಲ್ಲಿರುವಂತೆ ಪಂದ್ಯ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. ಯಶಸ್ವಿಯ ನಿಲುವುಗಳೊಂದಿಗೆ ಭಗವತಿ ಉಪಾಂತ್ಯ ಪಂದ್ಯಕೂಟದತ್ತ ಹೆಜ್ಜೆಯನ್ನು ಇಡ್ತಾ ಇದೆ. ಬನ್ನಿ ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಬನ್ನಿ. 2 ತಂಡಗಳು ಸಜ್ಜಾಗಿರಬೇಕು. ಪಂದ್ಯ ಮುಕ್ತಾಯಗೊಂಡಿದೆ. ಅಭಿನಂದನೆಗಳು 2 ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬನ್ನಿ ಶಾಂತಿನಿಕೇತನ, ಉಡುಪಿ, ಅದೇ ರೀತಿ ಹಾವೇರಿ ತಂಡಗಳು ಬನ್ನಿ.